ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಪುಸ್ತಕದ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೇನೆ. ಅದು ಯಾವುದು ಅಂದರೆ ಅಮ್ಮವರ ಕಾಲ್ಗುಣ ಅಂತ. ಇದನ್ನು ಬರೆದವರು ಬೀಚಿ ಅವರು. ಇದರಲ್ಲಿ ಹಾಸ್ಯಭರಿತವಾದ ಕಥೆಗಳು ಇದ್ದಾವೆ. ಇದರ ಮುನ್ನುಡಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇಲ್ಲಿರುವ ಎಲ್ಲವನ್ನೂ ಕೆಲವನ್ನು ಮಾತ್ರ ಹೊರತು ಆಗಲೇ ನಾವೆಲ್ಲಿಯೋ ಓದಿದ್ದೇವೆ ಎಂದು ಅನೇಕರಿಗೆ ಅನಿಸಿದರೆ ಆಶ್ಚರ್ಯವೇನಿಲ್ಲ. ಹೌದು, ಸುಧಾ ಮತ್ತು ಪ್ರಜಾವಾಣಿ ಪತ್ರಿಕೆಗಳಲ್ಲಿ ಓದಿದ್ದೀರಿ. ಈ ಪತ್ರಿಕೆಗಳ ಸಂಪಾದಕರ ಉಪಕಾರವನ್ನಿಲ್ಲಿ ಸ್ಮರಿಸುತ್ತೇನೆ. ಹೊಸವೂ ಈ ಸಂಕಲನದಲ್ಲಿ ಸೇರಿಕೊಂಡಿವೆ. ಇವೆಲ್ಲವೂ ಕಟ್ಟುಕಥೆಗಳೋ, ಜೀವನದಲ್ಲಿಯ ಘಟನೆಗಳೋ? ನಾನು ಹೇಗೆ ಹೇಳಲಿ? ನನ್ನ ರಸಿಕ ವಾಚಕ ಮಿತ್ರರು ಈ ಪ್ರಶ್ನೆಗೆ ಉತ್ತರ ಹೇಳಬೇಕು. ಅಷ್ಟು ನೀರಸ ನಿರ್ಜೀವವಾಗಿದ್ದರೆ ಕಟ್ಟುಕಥೆ, ಜೀವಕಳೆ ಕಂಡು ಬಂದಲ್ಲಿ ನಿಜವಾದ ಘಟನೆ. ನೋಡಿ ಇದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ. ಬಾಳು ಕವಿ ಸೃಷ್ಟಿಗಿಂತಲೂ ವಿಚಿತ್ರ ಎಂಬ ಮಾತು ಸರ್ವವಿದಿತ. ಜೀವನಕ್ಕೆ ಕನ್ನಡಿ ಹಿಡಿಯುತ್ತಾನೆ ಸಾಹಿತಿ. ಇದು ಸರಿ, ಇದು ತಪ್ಪು ಎಂಬುದು ಅವನ ಕಾರ್ಯವ್ಯಾಪ್ತಿಯಲ್ಲಿಲ್ಲ. ಇದು ಹೀಗಿದೆ ಎಂದು ತೋರಿಸಿ ಹಿಂದೆ ಸರಿಯುವುದು ಅವನ ಧರ್ಮ. ನ್ಯಾಯಮೂರ್ತಿಯಲ್ಲ, ನೀತಿ ಬೋಧಕನೂ ಅಲ್ಲ ಅವನು. ಪಾದ್ರಿಯ ಸೋಗು ಅವನಿಗೇಕೆ? ಈ ಪುಟ್ಟ ಪುಸ್ತಕ ಮಾಡಬೇಕಾದುದಷ್ಟೇ, ಮಾಡಿರುವುದೂ ಅಷ್ಟೇ. ಇದರ ಬಗ್ಗೆ ಇನ್ನೂ ಹೇಳುವುದು ಒಳ್ಳೆಯ ಅಭಿರುಚಿ ಅನಿಸಲಾರದು. ಇದೆಲ್ಲ ಆಯಿತು, ಕೊಂಡು ಓದುವವರು ಈ ಎಲ್ಲರಿಗೂ ನಾನು ಋಣಿ ಅಂತ ಹೇಳಿದ್ದಾರೆ. ನೋಡಿ ಮುನ್ನುಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಕಥೆಯಲ್ಲಿ ನಮಗೆ ಜೀವಕಳೆ ಕಂಡು ಬಂದರೆ ಇದು ನಿಜವಾದ ಘಟನೆ ಅಂತ ನಾವು ಅನ್ಕೋಬೋದಂತೆ. ಇಲ್ಲ ನೀರಸವಾಗಿದ್ರೆ ಇದು ಕಟ್ಟು ಕಥೆ ಅಂತ ಅನ್ಕೋಬೋದಂತೆ. ಅಂದ್ರೆ ಇದೆಲ್ಲ ಅವರು ಸಮಾಜದಲ್ಲಿ ಗುರುತಿಸಿ ಎಲ್ಲೋಗ ಒಂದ್ ಕಡೆ ನೋಡಿದ್ದನ್ನ ಬರೆದಿದ್ದು ಅಂತ ನಾವು ಅನ್ಕೋಬಹುದು, ಅಥವಾ ಕೆಲವು ವಿಚಾರಗಳನ್ನ ಸೇರಿಸಿ ಒಂದು ಕಥೆಯನ್ನ ಮಾಡಿದ್ದಾರೆ ಅಂತ ಅನ್ಕೋಬಹುದು. ಇದರಲ್ಲಿ ಅಮ್ಮವರ ಕಾಲ್ಗುಣ ಅನ್ನೋದು ಮೊದಲ ಕಥೆಯಾಗಿ ಇದೆ. ಅದು ಬಹಳ ಚೆನ್ನಾಗಿದೆ, ಹಾಸ್ಯಭರಿತವಾಗಿದೆ. ಕೊನೆಯಲ್ಲಿ ಒಂದು ಟ್ವಿಸ್ಟ್ ಅನ್ನ ಇಟ್ಟಿರ್ತಾರೆ, ಅದು ಹಾಸ್ಯಭರಿತವಾಗಿರುತ್ತೆ. ಅದು ಬಹಳ ಚೆನ್ನಾಗಿದೆ. ಇದನ್ನು ಅವ್ರು ಹೇಗ್ ಬರೀತಾರೆ ಅನ್ನೋದಕ್ಕೆ ಒಂದು ನೋಡಿ. ಕಮ್ಮಾರನ ಮಗ ಕಮ್ಮಾರನೇ ಆಗಬೇಕು, ಬಡಗಿಯ ಮಗ ಬಡಗಿ, ವೈದ್ಯರ ಮಗ ವೈದ್ಯ, ಮಾಸ್ತರನ ಮಗ ಮಾಸ್ತರ, ಜೋಯಿಸನ ಮಗ ಜೋಯಿಸ. ಅನುವಂಶಿಕವಾಗಿ ಬಂದ ವೃತ್ತಿಯನ್ನು ಅನುಸರಿಸುವುದರಿಂದ ಕಾರ್ಯ ಸಾಮರ್ಥ್ಯ ಉಳಿಯುತ್ತದೆ, ಬೆಳೆಯುತ್ತದೆ ಎಂಬುದೊಂದು ವಾದ. ವಾದ ಏನೇ ಇರಲಿ, ಆದುದು ಹಾಗೆಯೇ. ಹೆಂಡತಿಯ ಮಗಳು ಹೆಂಡತಿಯಾದಳು, ಪಾರ್ವತಿಯ ಮದುವೆಯಾಯಿತು. ನೋಡಿ, ಪಾರ್ವತಿಯ ಮದುವೆ ಆಯಿತು ಅನ್ನೋದನ್ನ ಹೇಗೆ ಹೇಳಿದ್ದಾರೆ ಅಂತ. ಅಂದ್ರೆ ಕಮ್ಮಾರನ ಮಗ ಕಮ್ಮಾರನೇ ಆಗ್ಬೇಕು, ಬಡಗಿಯ ಮಗ ಬಡಗಿ, ವೈದ್ಯರ ಮಗ ವೈದ್ಯ. ಹಾಗೇನೆ ಹೆಂಡತಿಯ ಮಗಳು ಹೆಂಡತಿಯೇ ಆದ್ಲು ಅಂತ. ಎಷ್ಟು ಚೆನ್ನಾಗಿ ಅದನ್ನ, ಈ ಹೆಂಡತಿ ಅನ್ನೋದು ಕೂಡ ಒಂದು ವೃತ್ತಿ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಅಲ್ಲಿ ಒಂದು ವ್ಯಂಗ್ಯ ಕೂಡ ಇದೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದು ಹಾಸ್ಯ ಇದೆ, ಒಂದು ವ್ಯಂಗ್ಯ ಇದೆ, ಎಲ್ಲ ಇದೆ. ಅದೇ ರೀತಿ ಇನ್ನೊಂದು ಒಂದು ಕಳ್ಳತನದ ಕಥೆ ಬರುತ್ತೆ. ಅದರಲ್ಲಿ ನೋಡಿ, ಅವರ ಮೋಡಸ್ ಆಪರೆಂಡಿ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಅಲ್ಲದೆ ಈ ಜನ್ಮಕ್ಕೆ ತಮ್ಮದೇ ಆದ ಕುರುಡು ನಂಬಿಕೆಗಳು ಉಂಟು. ಕಳುವು ಮಾಡಿದ ಮನೆಯಲ್ಲಿ ಅನ್ನ ಉಂಡು ಹೋಗುವುದು ಕೆಲವರ ಸಂಪ್ರದಾಯ, ಇಲ್ಲದಿದ್ದಲ್ಲಿ ತಮಗೆ ಅಶುಭ ಅಂತ ಕೆಲವರು ನಂಬಿರ್ತಾರಂತೆ. ಅಲ್ಲಿ ನಾವೆಲ್ಲಿ ಕಳ್ಳತನ ಮಾಡಕ್ ಹೋಗಿರ್ತಾರೋ ಅವರು ಅಲ್ಲಿ ಅವ್ರು ಊಟ ಮಾಡ್ಕೊ ಬರ್ಬೇಕು ಅಂತ, ಇಲ್ಲ ಅಂದ್ರೆ ಅವ್ರಿಗೆ ಅಶುಭ ಅಂತ. ಅದೇ ರೀತಿ ರಾಮ ಅಂತ ಒಬ್ಬ ಇರ್ತಾನೆ, ಅವಂದೇನು ಅಂದ್ರೆ ಗೋಡೆಗೆ ಕನ್ನ ತೆಗೆದು ಒಳಗೆ ಹೋಗುವುದು ರಾಮನ ಎಮ್ಮು ಅಂದ್ರೆ ಅವರ ಮೋಡಸ್ ಆಪರೆಂಡಿ. ಕೆಲಸವೆಲ್ಲ ಮುಗಿಸಿ ಹೊರ ಬರುವಾಗ ಆ ಮನೆಯಲ್ಲಿ ಶೌಚ ಮಾಡಬೇಕು, ಇದವನ ಸಂಪ್ರದಾಯ. ಇಲ್ಲಿ ನೋಡಿ, ಅವರು ಕೆಲವರು ಊಟ ಮಾಡ್ಕೊ ಬರ್ಬೇಕು ಅಂತ, ಇವರು ಶೌಚ ಮಾಡಬೇಕು ಅಂತ ಇದನ್ನ ಇಟ್ಕೊಂಡಿದ್ದಾರೆ, ಹೇಳಿದ್ದಾರೆ. ಈ ರೀತಿಯಾಗಿ ಹಲವು ಕಥೆಗಳು ಹಾಸ್ಯಭರಿತವಾಗಿದೆ. ಒಂದು ಆಮೇಲೆ ನ್ಯಾಷನಲಿಸಂ ಬಗ್ಗೆ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಒಂದು ದೇಶಕ್ಕಾಗುವ ಸಮಸ್ಯೆ ಮತ್ತು ಅಡುಗೆ ಮನೆಯಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅವೆಲ್ಲವೂ ರಿಲೇಟೆಡ್ ಆಗಿದೆ ಅನ್ನೋದನ್ನ ಹೇಳ್ತಾರೆ. ಅದು ಹೇಗೆ ರಿಲೇಟೆಡ್ ಆಗಿದೆ ಅನ್ನೋದನ್ನ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೊ ಈ ರೀತಿಯಾಗಿ ಬಹಳ ಹಾಸ್ಯಭರಿತವಾಗಿದೆ, ನಿಮಗೆ ಓದಿಸಿಕೊಂಡು ಹೋಗುತ್ತದೆ. ನೀವು ಹಾಗಾಗಿ ಈ ಪುಸ್ತಕವನ್ನು ಓದಿ, ಚೆನ್ನಾಗಿದೆ ಅಂತ ಹೇಳ್ತಾ ಈ ರಿವ್ಯೂವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.